ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಕುದುರೆ ಗಾಡಿಯವರು ಬಹಳಷ್ಟು ಒತ್ತಾಯ ಮಾಡಿದರೆ 250 500 ರೂಪಾಯಿ ಕೊಡಿ, 250 ಕೊಡಿ. ಬಹಾಮನಿ ಸುಲ್ತಾನೇಟ್ ಸಾಮ್ರಾಜ್ಯ ಒಡೆದು 5 ರಾಜ್ಯಗಳನ್ನಾಗಿ ಮಾಡಲಾಗುತ್ತೆ. ಕೇಳಿದರೆ ಇಲ್ಲಿಂದ ಶಿವ ಟೆಂಪಲಿಗೆ 200 ಕೊಡಿ ಅಂತ ಹೇಳ್ತಾರೆ. ನಮಗೆ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಒಂದು ಹೊಸ ಊರಿಗೆ ಹೋದರೆ ನಾವು ಮೊದಲಾಗಿ ಇನ್ನೊಬ್ಬರ ಹತ್ರ ನಾವು ತಿಳ್ಕೊಳ್ಬೇಕಾಗತ್ತೆ. ಹಸು ಈಗ ನಮಸ್ತೆ ಸ್ನೇಹಿತರೆ, ಕಬ್ಬಾಲ್ ಟ್ರಾವೆಲ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಆರಾಮ, ನೀವೆಲ್ಲರೂ ಆರಾಮ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಮತ್ತೊಂದು ಹೊಸ ವಿಡಿಯೋಕ್ಕೆ ಬಂದಿದ್ದೀನಿ. ನಾನೀಗ ಎಲ್ಲಿದ್ದೀನಿ ಅಂತ ಹೇಳಿದರೆ, ಮಹಾತ್ಮ ಗುರುಗಳಾದ ಬಸವಣ್ಣನವರ ಒಂದು ಸ್ಮರಣೆ ನಾಡಾಗಿರುವಂಥ ವಿಜಯಪುರದಲ್ಲಿದ್ದೀನಿ. ಇಲ್ಲಿ ಮೊದಲನ ಒಂದು ಪುರಾತನ ಆಗಿರುವಂಥ ಹೆಸರು ಏನಪ್ಪ ಅಂತ ಹೇಳಿದರೆ ಬಿಜ್ಜನಹಳ್ಳಿ ಅಂತ ಹೇಳಿತ್ತು. ಮತ್ತು ಇದು ಬಿಜಾಪುರ ಭಾಳ ಐತಿಹಾಸಿಕ ಸ್ಥಳಗಳಿಂದ ಕೂಡಿದೆ. 10-11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಳುಕರಿಂದ ಸ್ಥಾಪಿಸಲಾಯಿತು. 13ನೇ ಶತಮಾನದ ಕೊನೆಯ ಹೊತ್ತಿಗೆ ದೆಹಲಿಯ ಖಿಲ್ಜಿ ಸುಲ್ತಾನ ಪ್ರಭಾವಕ್ಕೆ ಬಂದ ವಿಜಯಪುರ 1347ರಲ್ಲಿ ಬೀದರ್ನ ಬಹಾಮನಿ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತು. ಇದು ವಿಜಯಪುರ ಅಂತ ಹೇಳಿದ ತಕ್ಷಣ ನಮಗೆ ಇಲ್ಲಿ ಆಹಾರ ಭಾಳ ಇಷ್ಟವಾಗಿರುವಂಥದ್ದು ಜೋಳದ ರೊಟ್ಟಿ ಮತ್ತು ಶೇಂಗಾ ಚಟ್ನಿ, ಆಮೇಲೆ ಬದನೆಕಾಯಿ ಪಲ್ಯ ಭಾಳ ಫೇಮಸ್ವಾಗಿರುವಂಥದ್ದು. ಕರ್ನಾಟಕದ ಮೂಲೆಗಳಲ್ಲಿ ಇದು ಬಹಳ ಅದ್ಭುತವಾಗಿ ಫೇಮಸ್ ಆಗಿದೆ. ಇದು ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರವಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಆಮೇಲೆ ವಿಜಯಪುರ ಇದು ಮಹಾನಗರ ಪಾಲಿಕೆ ಅಂತ ಹೇಳಿ 2013ರಲ್ಲಿ ಕರ್ನಾಟಕ ಸರ್ಕಾರ ಘೋಷಿಸಲಾಗಿದೆ. ಇಲ್ಲಿ ಚರಿತ್ರೆ ಇನ್ನು ನಾವು ಈಗ ನೋಡೋದಾದರೆ 1518ರಲ್ಲಿ ಬಹಾಮನಿ ಸುಲ್ತಾನೇಟ್ ಸಾಮ್ರಾಜ್ಯ ಒಡೆದು 5 ರಾಜ್ಯಗಳನ್ನಾಗಿ ಮಾಡಲಾಗುತ್ತೆ. ಅದರಲ್ಲಿ ವಿಜಯಪುರ ಕೂಡ ಒಂದು. ಆದಿಲ್ ಶಾಹಿ ಸುಲ್ತಾನರ ಒಂದು ಸಾಮ್ರಾಜ್ಯ. ಕ್ರಿಸ್ತಶಕ 1686ರಲ್ಲಿ ಮುಘಲ್ ಸಾಮ್ರಾಜ್ಯದ ಔರಂಗಜೇಬು ಈ ಪ್ರದೇಶವನ್ನು ಗೆದ್ದ ನಂತರ ಆದಿಲ್ ಶಾಹಿಯ ಸುಲ್ತಾನರ ಒಂದು ಆಳ್ವಿಕೆ ಕೊನೆಗೊಳ್ಳುತ್ತೆ. 1724ರಲ್ಲಿ ವಿಜಯಪುರ ಹೈದರಾಬಾದ್ನ ನಿಜಾಮರ ಆಳ್ವಿಕೆಗೆ ಒಳಪಡುತ್ತೆ. 1760ರಲ್ಲಿ ಮರಾಠರಿಂದ ನಿಜಾಮರನ್ನು ಸೋಲಿಸಲ್ಪಟ್ಟಾಗ ವಿಜಯಪುರ ಮರಾಠರ ಒಂದು ಆಳ್ವಿಕೆಗೆ ಒಳಪಡುತ್ತೆ. 1818ರ 3ನೆಯ ಆಂಗ್ಲ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಮರಾಠರನ್ನು ಸೋಲಿಸಲ್ಪಟ್ಟಾಗ ವಿಜಯಪುರ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತೆ. ಬ್ರಿಟಿಷರು ವಿಜಯಪುರವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹಸ್ತಾಂತರಿಸಿ ಸತಾರ ರಾಜರಿಗೆ ಒಪ್ಪಿಸಲಾಗುತ್ತೆ. ಇದು ವಿಜಯಪುರದ ಒಂದು ಚರಿತ್ರೆ. ಹಾಗಾದರೆ ನಾವು ಈಗ ಮೊದಲನೇದಾಗಿ ನಾವು KSRTC ಬಸ್ ನಿಲ್ದಾಣವನ್ನು ಒಂದು ವಿಡಿಯೋವನ್ನು ನೋಡಿಕೊಂಡು ಬರೋಣ. ಬರ್ರಿ ಸೌಕರ್ ಬಂದಿರಲ್ಲ ಭಾಳ ದಿನಕ್ಕೆ
ವಿಜಯಪುರದಲ್ಲಿ ಬಹಳ ಫೇಮಸ್ ಆಗಿರುವಂಥದ್ದು ಗೋಳ ಗುಂಬಜ್ ಅಂತ ಹೇಳಿ. ನಾವೀಗ ಗೋಳ ಗುಂಬಜ್ಗೆ ನಾವು ಹೋಗೋಣ. ಅದಕ್ಕಿಂತ ಮೊದಲಾಗಿ ವಿಜಯಪುರವನ್ನು 1956ರಲ್ಲಿ ಮೈಸೂರು ಅಂತ ರಾಜ್ಯಕ್ಕೆ, ಅಂದರೆ ಈಗಿನ ಕರ್ನಾಟಕ ಮೈಸೂರು ರಾಜ್ಯಕ್ಕೆ ಸೇರಿಸಲಾಗುತ್ತೆ. ಮತ್ತು ಈ ವಿಜಯಪುರವನ್ನು ಮೊದಲು ಬಾಗಲಕೋಟೆ ಮತ್ತು ವಿಜಯಪುರ ಏನು ಪ್ರಾಂತ್ಯಗಳು ಜಿಲ್ಲೆ ಬರುತ್ತೆ ಇದನ್ನೆಲ್ಲ ಸತಾರ ಜಿಲ್ಲೆಗೆ ಸೇರಿಸಲಾಗಿತ್ತು. 1885ರಲ್ಲಿ ವಿಜಯಪುರವನ್ನು ಒಂದು ವರ್ಗಾವಣೆ, ಅಂದರೆ ಪ್ರದೇಶಕ್ಕೆ ವರ್ಗಾವಣೆ ಮಾಡಿದ ನಂತರ ಮೈಸೂರು ರಾಜ್ಯಕ್ಕೆ ಇದನ್ನು ಸೇರಿಸಲಾಗುತ್ತೆ. ನೋಡಿ, ನಾನೀಗ KSRT ಬಸ್ ಸ್ಟ್ಯಾಂಡಿಂದ ಮುಂದೆ ಬಂದಿದ್ದೀನಿ. ಇಲ್ಲಿ ನಮಗೆ ಬಹಳ ಉತ್ತಮ ಕೊಡುವಂಥ ಒಂದು ಆಹಾರ ಉಡುಪಿ ಸಾಗರ್ ಅಂತ ಹೇಳಿ ಹೋಟೆಲ್ ಸಿಗುತ್ತೆ, ನೋಡ್ಬೋದು. ನಾನು ತೋರಿಸ್ಕೊಡ್ತೀನಿ ಈಗ. ಆತ್ಮೀಯರೇ, ನೀವೇನು ನೋಡ್ತಾ ಇದ್ದೀರಾ, ಇದು ವಿಜಯಪುರದ KSRT ಬಸ್ ಸ್ಟ್ಯಾಂಡಿನ ಮುಂಭಾಗದಲ್ಲಿ ಕಾಣುವಂಥ ದೃಶ್ಯಾವಳಿ. ಇಲ್ಲಿ ನಿಮಗೆ ರೂಮ್ಗಳು ಕೂಡ ಅವೈಲೇಬಲ್ ಇದೆ, ನೋಡ್ಬೋದು. ಉಡುಪಿ ಸಾಗರ್ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್, ತುಂಬ ಉತ್ತಮವಾಗಿರುವಂಥ ಆಹಾರವನ್ನು ಅಲ್ಲಿ ಕೊಡ್ತಾರೆ. ನಿಲ್ದಾಣದಿಂದ ಗೋಳ ಗುಂಬಜಕ್ಕೆ ಆಟೋ ರಿಕ್ಷಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಟೋ ರಿಕ್ಷಾಕ್ಕೆ ಇಲ್ಲಿಂದ 60 ರೂಪೀಸ್ ಆಗುತ್ತೆ. 3 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ದಾರೆ ಡ್ರೈವರ್, ಆಟೋ ಡ್ರೈವರ್ ಅವರು. ನೋಡೋಣ, ನಾವೀಗ ಗೋಳ ಗುಂಬಜಕ್ಕೆ ಹೋಗೋಣ. ಸೇಫಾಗಿ ಡ್ರೈವರ್ ಅಣ್ಣ ಇವರು ವಿಜಯಪುರ ಬಸ್ ಸ್ಟ್ಯಾಂಡಿಂದ ಗೋಳ ಗುಂಬಜಕ್ಕೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ನಿಮ್ಮ ಹೆಸರು ಸರ್? ನಬೀರ್ ನಸೂರ್. ಆತ್ಮೀಯರೇ, ನೀವೇನು ದೃಶ್ಯಾವಳಿಯಲ್ಲಿ ಕಾಣ್ತಾ ಇದ್ದೀರಾ, ಇದೇ ವಿಜಯಪುರದಲ್ಲಿ ಕಾಣುವಂಥ ಗೋಳ ಗುಂಬಜ. ಇದೊಂದು ಗೋಳ ಆಕೃತಿಯಲ್ಲಿ ಕಾಣುವಂಥ ನಮಗೆ ಒಂದು ಗುಂಬಜ ಅಂತ ಹೇಳ್ಬೋದು. ನಾವೀಗ ಇದರ ಒಳಗಡೆ ಹೋಗೋಣ. ಒಳಗಡೆ ದೃಶ್ಯಾವಳಿಯನ್ನು ನಿಮಗೆ ನಾನೀಗ ತೋರಿಸ್ಕೊಡ್ತೀನಿ. ಆತ್ಮೀಯರೇ, ನಾನೀಗ ಗೋಳ ಗುಂಬಜದ ಒಳಗಡೆ ಇದ್ದೀನಿ. ಸ್ಟೆಪ್ಗಳನ್ನು ಹತ್ತಿ ನಾನು ಮೇಲಿನ ಭಾಗ ಬಂದಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ ಹೊರಗಿನ ಒಂದು ದೃಶ್ಯಾವಳಿಯನ್ನು. ಅದೇ ರೀತಿ ನಿಮಗೆ ನಾನೀಗ ಗೋಳ ಗುಂಬಜದ ಒಳಗಡೆ ಪ್ರತಿಧ್ವನಿ ಯಾವ ಥರ ಬರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಗಮನಿಸಿ. बसू ठीक है, बसू बसू ठीक है. ಬ್ಯಾಕ್ ಸೈಡ್ ಕೆಳಗಿಲ್ಲ ಹಾಂ. ಮತ್ತೆ ನೀರಿನ ತಾಜ್ ಗುಡಿ ಅದ, ಉಗ್ರಾಮ್ ಆದಿಲ್ ಶಾದು ನಡೀತಿದ್ವಿ ಸರ್. ಅದು ಶನಿಪುರ ತಾಜ್ ಗುಡಿ, ತಾಜ್ ಸುಲ್ತಾನ ನೋಡ್ರಿ. 4 ಜಾಗ ಐತಿ, ತೋರ್ಸ ಬಿಡ್ತಾನ್ರಿ. ರಾತ್ರಿಗೇನ ಪಾರಕಮ್ಮ ನೋಡ್ರಿ. ಸ್ನೇಹಿತರೆ, ನಾನೀಗ ಕೊನೆಯದಾಗಿ ಗೋಲ್ ಗುಂಬಜ ಎಲ್ಲ ಹೋಗಿ ನೋಡಿಕೊಂಡು ಈಗ ಆರಾ ಕಮಾನಿಗೆ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಕುದುರೆ ಗಾಡಿಯವರು ಬಹಳಷ್ಟು ಒತ್ತಾಯ ಮಾಡಿದರೆ 250 500 ರೂಪಾಯಿ ಕೊಡಿ, 250 ಕೊಡಿ, 300 ಕೊಡಿ, 350 ಕೊಡಿ ಅಂತ ಹೇಳಿದರೆ ಕೊನೆಗೆ 100 ರೂಪಾಯಿ ಕೊಡ್ತೀನಿ, ಇಲ್ಲಿ ಆರಕ್ಕೆ ಮಾತ್ರ ಬಿಡಿ ಅಂತ ಹೇಳಿ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಕುದುರೆ ಗಾಡಿಯಲ್ಲಿ ನಾನು ಕೂತ್ಕೊಂಡು ಇಲ್ಲ ಇಷ್ಟರವರೆಗೆ, ಹಾಗೆ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ವಿಜಯಪುರದಲ್ಲಿ ಕುದುರೆ ರೈಡ್ ಆಗ್ತಾ ಇದೆ. ವಿಜಯಪುರಕ್ಕೆ ಭೇಟಿ ಕೊಟ್ಟರೆ ಗೋಲ್ ಗುಂಬಜ, ಆಮೇಲೆ ಆರ ಕಮಾನ್, ಆಮೇಲೆ ಇಮ್ರಾನ್ ರೋಜಾ, ಆಮೇಲೆ ಜಮ್ಮಾ ಮಸೀದಿ,
ಇಲ್ಲಿಗೆಲ್ಲ ಭೇಟಿ ಕೊಡಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೀಗ ವಿಜಯಪುರ ಬಸವೇಶ್ವರ ಸರ್ಕಲಿಂದ ಮುಂದೆ ಬಂದರೆ ನಿಮಗೆ ಬಾರ ಕಮಾನ್ ಅಂತ ಸಿಗುತ್ತೆ. ಈ ಬಾರ ಕಮಾನು ತುಂಬ ಹಳೆಯ ಒಂದು ಕಾಲದ್ದು, ಪುರಾತನ ಕಾಲಂಥದ್ದು. ನಾನು ಒಂದು 10 ಇಯರ್ಸ್ ಹಿಂದೆ ಬಂದಿದ್ದಾಗ ಇಲ್ಲಿ ಈ ಸ್ಥಳದಲ್ಲಿ ಏನೂ ಇದ್ದಿಲ್ಲ, ಹಾಗೆ ಬಿಟ್ಟಿತ್ತು. ಈಗ ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಈ ಬಾರ ಕಮಾನ್ನ. ಒಂದು ಸುತ್ತು ಕಂಪೌಂಡೆಲ್ಲ ಹಾಕಿ ಭಾಳ ಗ್ರ್ಯಾಂಡ್ ಮಾಡಿದ್ದಾರೆ. ಮತ್ತು ಸಾಕಷ್ಟು ಬಿಲ್ಡಿಂಗ್ ಕೂಡ ಆಗಿದೆ, ಸಿಟಿ ಕೂಡ ಭಾಳಷ್ಟು ಬೆಳೆದಿದೆ. ಇಲ್ಲಿ ನಮಗೆ ಚಿತ್ರದಲ್ಲಿ ಕನ್ನಡ ಮೂವಿ ಒಂದು ಶೂಟಿಂಗ್ ಕೂಡ ಆಗಿದೆ ಈ ಒಂದು ಸ್ಥಳದಲ್ಲಿ. ಗೋಳಗುಂಬಜಿನ ಒಳಗಡೆ ಹೋಗಿ ನಾವು ಅದರ ಒಳಗಡೆ ಒಂದು ನಮ್ಮ ಏನು ನಾವು ಮಾತಾಡಿದಂಥ ಪ್ರತಿಧ್ವನಿ ಅದು ನಮಗೆ ಸುಮಾರು ಸಲ ಕೇಳುವಂಥದ್ದು. ಯಾರ್ದಾದ್ರೂ ಹೆಸರು ಕೂಗಿದರೆ ಆಮೇಲೆ ಒಂದು ಚಪ್ಪಾಳೆಯನ್ನು ತಟ್ಟಿದರೆ ಅಲ್ಲಿ 10 ಸಲ ಅದರ ಪ್ರತಿಧ್ವನಿ ನಮಗೆ ಅಲ್ಲಿ ಕೇಳುತ್ತೆ. ಆಮೇಲೆ ಗೋಳಗುಂಬಜು ಅದಕ್ಕೆ ಯಾವುದೇ ರೀತಿಯಾದಂಥ ಆಧಾರ ಇಲ್ಲ. 4 ಕಡೆ ಒಂದು ಏನು ಇದು ಕೊಟ್ಟಿದ್ದಾರೆ, ಸ್ಟೆಂಟ್ ಕೊಟ್ಟಿದ್ದಾರೆ. ಆ ಸ್ಟೆಂಟಿನ ಮುಖಾಂತರ ಅದು ನಿಂತಿರುವಂಥದ್ದು ಅಂತೇಳಿ ಹೇಳ್ಬೋದು. ಗುಂಬಜು ಬಹಳ ವಿಜಯಪುರದಲ್ಲಿ ಆಕರ್ಷಕವಾಗಿರುವಂಥ ಒಂದು ಸ್ಥಳ ಅದು. ಆ ಸ್ಥಳವನ್ನು ಮುಹಮ್ಮದ್ ಆದಿಲ್ 1627-56ರಲ್ಲಿ ತನ್ನ ಸ್ಮಾರಕವಾಗಿ ಅದನ್ನು ನಿರ್ಮಿಸಿದಾನಂತ ಹೇಳಿ ಚರಿತ್ರೆಯಲ್ಲಿ ಹೇಳುತ್ತೆ. ಆದರೆ ಅದರ ಹೊಣೆಯನ್ನು ಹೊತ್ತದ್ದು ದಾದುಲ್ ಯಾಖತ್ ಅಂತ ಹೇಳಿ ಅದರ ಹೊಣೆಯನ್ನು ವಾಸ್ತುಶಿಲ್ಪ ಅವನ ಹೊಣೆ ಹೊತ್ತದ್ದು ಯಾಕೂತ್ ಅಂತ ಹೇಳಿ. ಮತ್ತು ಇದರ ಒಂದು ಚೌಕ 205 ಅಡಿಗಳ ಅಂತರ, ಚೌಕ 205 ಇದೆ. ಆಮೇಲೆ ಅಡಿಗಳು 198 ಅಡಿಗಳ ಇದಿದೆ. ಯಾವುದು ಗೋಳು ಗುಂಬಜ, ಅದರ ಮಾಹಿತಿ ಅಷ್ಟೇ ಇದೆ. ಈಗ ನಾನಿರುವಂಥದ್ದು ಬಾರ ಕಮಾನಿನ ಹೊರ ಜಾಗದಲ್ಲಿ ನಾನೀಗ ಇದ್ದೀನಿ. ಇಬ್ರಾಹಿಂ ರೋಜಕ್ಕೆ ಬಸ್ಸು ಹೋಗುತ್ತಾ ಅಂತ ಕೇಳಿದೆ, ಬಸ್ಸು ಹೋಗಲ್ಲ ಅಂತ ಅಂತಾರೆ. ಇಲ್ಲಿ ಕೇಳಿದರೆ ಬಸ್ ಇದೆ, ಈಗ 10 ಮಿನಿಟಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಒಂದು ಗೊತ್ತಾಗ್ತಾ ಇಲ್ಲ. ಆಟೋ ರಿಕ್ಷಾದಲ್ಲಿ ಹೋದರೆ 80 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಆಟೋ ರಿಕ್ಷಾದಲ್ಲಿ ಹೋಗೋದೇ ಒಳ್ಳೇದಂತ ಕಾಣುತ್ತೆ. ಯಾಕಂದರೆ ಬಸ್ಸಲ್ಲಿ ಕತ್ತು ಕೂತ್ರೆ ನೋಡ ಇನ್ನೊಂದು ಬಸ್ ಬಂತು, ಕೇಳ್ತೀನಿ ಏನಂತ ಹೇಳಿ, ಬಸ್ ಹೋಗುತ್ತೆ ಅಂತ ಹೇಳಿ. ಇದು ಬಸ್ ಹೋಗ್ಬೋದು. ಸ್ನೇಹಿತರೆ, ನಾನೀಗ ಬಸ್ ಸ್ಟ್ಯಾಂಡಿಂದ ಗಾಂಧಿ ಚೌಕ ಬಂದು ಗಾಂಧಿ ಚೌಕದಿಂದ ಗೋದಾವರಿ ಹೋಗ್ತಾ ಇದ್ದೀನಿ. ಗೋದಾವರಿ ಇಳ್ಕೊಂಡ್ರೆ ಅಲ್ಲಿಂದ ಹತ್ತಿರ ಆಗತ್ತೆ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಹೇಳಿದ್ದಾರೆ. ಇವರು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಭಾನು ಇವರು ನಮಗೆ ತುಂಬ ಹೆಲ್ಪ್ ಮಾಡಿದರು. ಹಾಗಾಗಿ ಇವ್ರ ಜೊತೆ ನಾನೀಗ ಹೋಗ್ತಾ ಇದ್ದೀನಿ. ಬಸ್ಸಿಗೆ ಬರೀ 5 ರೂಪಾಯಿ ಚಾರ್ಜ್ ಇಲ್ಲಿ, ನಮ್ಮ ಕಡೆ 15 ರೂಪಾಯಿ ಇದ್ದಾರೆ ಮಿನಿಮಮ್ ಚಾರ್ಜು. ಆಟೋ ರಿಕ್ಷಾಕ್ಕೆ ಅಲ್ಲಿಂದ 80 ರೂಪಾಯಿ ಹೇಳಿದ್ದಾರೆ. ನೋಡೋಣ, ಈಗ ನಾವು ಇಮ್ರಾನ್ ರೋಜಕ್ಕೆ ಹೋಗೋಣ. ನಾನೀಗ ಗೋದಾವರಿ ಜಂಕ್ಷನ್ಗೆ ಬಂದು ಮುಟ್ಟಿದ್ದೀನಿ.
ನಮಗೆ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಒಂದು ಹೊಸ ಊರಿಗೆ ಹೋದರೆ ನಾವು ಮೊದಲಾಗಿ ಇನ್ನೊಬ್ಬರ ಹತ್ರ ನಾವು ತಿಳ್ಕೊಳ್ಬೇಕಾಗತ್ತೆ. ಆ ತಿಳ್ಕೊಂಡಾಗಲೇ ನಮಗೆ ಗೊತ್ತಾಗೋದು ಏನು ಸಂಗತಿ ಅಂತ ಹೇಳಿ. ನೋಡಿ, ಬಸ್ಸಲ್ಲಿ ಬರ್ತಾಯಿದ್ರೆ ಬರೀ 80-90 ರೂಪಾಯಿ ಕೊಟ್ಬಿಟ್ಟು, ಅಲ್ಲ ಸಾರಿ, ಆಟೋ ರಿಕ್ಷಕ್ಕೆ ಬರ್ತಿದ್ರೆ ನಾವು 80-90 ರೂಪಾಯಿ ಕೊಟ್ಬಿಟ್ಟು ಬರಬೇಕಾಗಿತ್ತು. ನೋಡಿ, ಬಸ್ಸಲ್ಲಿ ಬರೀ 2 ಬಸ್ಸಲ್ಲಿ ಬಂದೆ, ಬರೀ 10 ರೂಪಾಯಲ್ಲಿ ನಾನು ಗೋದಾವರಿ ಬಂದುಬಿಟ್ಟೆ. ಈಗ ಈ ಗೋದಾವರಿ ಜಂಕ್ಷನಲ್ಲಿ ಇಳ್ಕೊಂಡು ನಾವು ಸ್ವಲ್ಪ ಮುಂದೆ ಬಲದ ಕಡೆಗೆ ಹೋದರೆ ಇಲ್ಲೇ ಇಮ್ರಾನ್ ರೋಜಾ ಅಂತ ಹೇಳಿ ನಮಗೆ ಪ್ಲೇಸ್ ಸಿಗುತ್ತೆ. ಈಗ ನೋಡ್ಕೊಂಡು ಬರೋಣ. ನಾನು 10 ಇಯರ್ಸ್ ಹಿಂದೆ ನಾನು ವಿಜಯಪುರಕ್ಕೆ ಬಂದಿದ್ದೆ. 10 ಇಯರ್ಸ್ ಅಲ್ಲ, ಒಂದು 12 ಇಯರ್ಸ್ ಆಗಿರ್ಬೋದು. ಇಲ್ಲಿ ಕೆಂದಲ್ ಹನುಮಂತರಾಯ ರಂಗಮಂದಿರ ಅಂತ ಇದೆ, ಅಲ್ಲಿ ನನಗೆ ಒಂದು ಸದ್ಭಾವನಾ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದರು ಸಾಹಿತ್ಯ ಒಂದು ಇದರಲ್ಲಿ. ಆಗ ಬಂದಿದ್ದಾಗ ಇಷ್ಟೊಂದು ಸಿಟಿ ಬೆಳೆದಿರಲಿಲ್ಲ. ಅಂದರೆ ಈಗ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಮತ್ತು ಇನ್ನೊಂದು ಅಂತ ಹೇಳಿದರೆ, ನಾನು ಆಹಾರ ಪದಾರ್ಥದಲ್ಲಿ ಕೂಡ ಹಾಗೆ ನಾನು 2-3 ಕಡೆ ಆಹಾರ ಪದಾರ್ಥ ನೋಡಿದೆ ನಾನು. ಆವಾಗ ಸ್ವಲ್ಪ ಇಲ್ಲಿ ಫುಡ್ ಯಾವ ಥರ ಅಂತ ಹೇಳಿದರೆ ಸಿಹಿ ಇತ್ತು, ಎಲ್ಲ ಕಡೆ ಖಾರ ಇದ್ದಿಲ್ಲ. ಅಂದರೆ ಈಗ ಒಂದು ಫುಡ್ಡು ಏನು ನಮ್ಮ ಊರ ಕಡೆ ಏನು ಫುಡ್ ಸಿಗುತ್ತೆ ಅದೇ ಥರದ ಒಂದು ಒಳ್ಳೆ ರುಚಿಕರವಾದಂಥ ಫುಡ್ಡು ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅದು ಕೂಡ ನನಗೆ ಭಾಳ ಇಷ್ಟ ಆಯಿತು. ಈಗ ನಾವು ಸದ್ಯಕ್ಕೆ ನಾವು ಇಮ್ರಾನ್ ರೋಜಾ ಹೋಗೋಣ. ನಾನು ನಿನ್ನೆ ಮನಸ್ಸು ಮಾಡ್ತಿದ್ರೆ ನಿನ್ನೆ ಬರ್ಬೋದಿತ್ತು, ಮಧ್ಯಾಹ್ನ ಮೇಲೆ ಭಾಳಷ್ಟು ಟೈಮ್ ಇತ್ತು. ಆದರೆ ಏನಾಯಿತು, ನಿನ್ನೆ ಒಂಥರ ಏನು ಅಲ್ಲಿ ಎಲ್ಲ 1-2 ಕಡೆಗೆ ಹೋದೆ, ಸ್ವಲ್ಪ ಬೇಜಾರಾಗ್ಬಿಡ್ತು ನಿನ್ನೆ. ಯಾಕಂತ ಹೇಳಿದ್ರೆ ಹೋಗ್ಬಿಟ್ಟು ನಾವು ಭಾಳ ಇಂಟ್ರೆಸ್ಟಿಂದ ಹೋಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಹೋದಾಗ ಅಲ್ಲಿ ಕೇಳಿದಾಗ ಬೇಡ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಅಂದಾಗ, ಬೇಡಪ್ಪ ಇದು ಅಂತ ಹೇಳಿ ನನಗೆ ಅನಿಸ್ಬಿಟ್ಟು ತಲೆ ಕೆಟ್ಟು ಹೋಗ್ಬಿಟ್ಟು ಸೀದಾ ಮಧ್ಯಾಹ್ನ 2 ಗಂಟೆಗೆಲ್ಲ ಮನೆಗೆ ರೂಮಿಗೆ ಬಂದುಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಹಾಗಾಗಿ ನಿನ್ನೆ ನಾನು ಯಾವುದೇ ವೀಡಿಯೋ ಮಾಡೋಕ್ಕೆ ಮಧ್ಯಾಹ್ನ ಮೇಲೆ ಹೋಗಿಲ್ಲ. ಆಮೇಲೆ ಒಬ್ಬರು ಡ್ರೈವರ್ ಹೇಳಿದರು, ಇಲ್ಲ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ, ನೀವು ಅಲ್ಲಿ ಹೋಗಿ ಬಿಟ್ಟು ಸರಿಯಾಗಿ ಅವ್ರ ಹತ್ರ ಹೇಳಬೇಕಿತ್ತು, ಮಾಹಿತಿ ತಿಳ್ಕೊಂಡಿದ್ದು ತಪ್ಪಾಗಿದೆ, ಹೇಳಿ ಅವ್ರ ಹತ್ರ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ, ಸ್ವಲ್ಪ ಒಂದು 50-100 ರೂಪಾಯಿ ದುಡ್ಡು ಕಟ್ಟಬೇಕಾಗತ್ತೆ ಅಂತ ಹೇಳಿದರು. ಹಾಗಾಗಿ ಮತ್ತೆ ಇವತ್ತೇ ನಾನು ಟಿಕೆಟನ್ನು ಬೇರೆ ರಿಟರ್ನ್ ಟಿಕೆಟನ್ನು ಮಾಡಿ ಬುಕ್ ಮಾಡಿಬಿಟ್ಟಿದ್ದೀನಿ ಆಗಲೇ. ಸಂಜೆ ಇಲ್ಲಿಂದ ವಿಜಯಪುರದಿಂದ ಮಂಗಳೂರಿಗೆ 6:30 ಗಂಟೆಗೆ ಟ್ರೈನ್ ಇದೆ. ಹಾಗಾಗಿ ನಾವು ಏನಿದ್ರು ಈಗ ಮಧ್ಯಾಹ್ನ 4 ಗಂಟೆ 5 ಗಂಟೆ ಒಳಗೆ ನಾನೀಗ ಎಲ್ಲ ಇಲ್ಲಿ ವಿಜಯಪುರದ ಟೂರಿಸ್ಟ್ ಪ್ಲೇಸ್ ಏನಿದ್ರು ಎಲ್ಲ ಕವರ್ ಮಾಡಿಕೊಂಡು ಹೋಗಬೇಕು. ಹಾಗೆ
ಸ್ನೇಹಿತರೆ, ಇಮ್ರಾನ್ ರೋಜಾ ಎಲ್ಲ ನೋಡಿ ಬಂದಿದ್ದೀನಿ, ನಿಮಗೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ನಾನು ಅದರ ಒಳಗಡೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ವೀಡಿಯೋ ಮಾಡೋದಕ್ಕೆ ಮೊಬೈಲ್ನಲ್ಲಿ ವೀಡಿಯೋ ಮಾಡೋದಕ್ಕೆ ತೊಂದರೆ ಇಲ್ಲ, ಕ್ಯಾಮ್ರಾದಲ್ಲೂ ವೀಡಿಯೋ ಮಾಡೋದಕ್ಕೆ ತೊಂದರೆ ಇಲ್ಲ. ಆದರೆ ಏನಪ್ಪ ಅಂತ ಹೇಳಿದರೆ, ಯಾವುದೇ ಕೈಯಲ್ಲಿರುವಂಥ ಟ್ರಿಪಾಯ್ಡ್, ನಾವೇನು ಸೆಲ್ಫಿ ಟ್ರಿಪಾಯ್ಡ್ ಇದೆ ಅದನ್ನು ತಗೊಂಡು ಹೋಗಿ ಅಲ್ಲಿ ಶೂಟ್ ಮಾಡುವಾಗಿಲ್ಲ. ಹಾಗಾಗಿ ಬರೀ ಮೊಬೈಲ್ನಲ್ಲಿ ಮಾತ್ರ ಶೂಟ್ ಮಾಡಿ ಅಂತ ಹೇಳಿದರು. ಮೊಬೈಲ್ನಲ್ಲಿ ಶೂಟ್ ಮಾಡಬೇಕಾದ್ರೆ ನಮಗೆ ಯಾವುದೇ ಮಾತುಕತೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಮೊಬೈಲ್ನಲ್ಲೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಒಂದು ವೇಳೆ ನಾನು ಇಲ್ಲಿ ಬಂದಿಲ್ಲ ಅಂದರೆ ಇವತ್ತು ಭಾರಿ ವೇಸ್ಟ್ ಅಂತ ಹೇಳ್ಬೋದಿತ್ತು. ನಾನು ಬಂದು ವಿಜಯಪುರಕ್ಕೆ ಬಂದು ವೇಸ್ಟ್ ಅಂತ ಹೇಳ್ಬೋದಾಗಿತ್ತು. ಬಂದ ಕಾರಣ ನನಗೆ ಸ್ವಲ್ಪ ಖುಷಿ ಆಯಿತು. ಸರಿ, ಹಾಗಾದರೆ ನಾವೀಗ ಇಲ್ಲಿ ಇನ್ನು ಲೇಟ್ ಮಾಡೋದು ಬೇಡ. ನಾವು ಇಲ್ಲಿಂದ ಈಗ ನಾವು ಇಮ್ರಾನ್ ರೋಜಾ ಅಂತ ಹೇಳಿದರೆ ನಿಮಗೆ ಬೇರೆನಲ್ಲ, ಸ್ಮಾರಕ. ಅದು ಇಮ್ರಾನ್ ರೋಜಾ ಅವರದ್ದು ಒಂದು ಸ್ಮಾರಕ ಇದು ಅಷ್ಟೇ. ಬೇರೆ ನಾವೇನು ಗೋಲ್ ಗುಂಬಜ ಅಂತ ಅಲ್ಲಿ ಹೇಳಿದ್ದೀವಿ, ಗೋಲ್ ಗುಂಬಜ ಒಳಗೆ ಗೋಳಾಕಾರದ ಆಕೃತಿಯಲ್ಲಿ ಏನಿದೆ ಅದೇ ರೀತಿ ಇಲ್ಲಿ ಕೂಡ ನಮಗೆ 2 ಕಡೆ ಇಮ್ರಾನ್ ರೋಜಾ ಅವರದ್ದು ಸಿಕ್ಕುವಂಥದ್ದು, ಬೇರೆ ಏನಿಲ್ಲ. ಹಾಗೆ 25 ರೂಪಾಯಿ ಪೀಸ್ ಮಾಡ್ತಾರೆ ಚಾರ್ಜ್ ಒಬ್ಬರಿಗೆ ಟಿಕೆಟು. ಹಾಗೆ ನಾವೀಗ ಇಲ್ಲಿಂದ ನಾವು ನೇರ ಶಿವ ಟೆಂಪಲಿಗೆ ಹೋಗೋಣ. ಶಿವ ಟೆಂಪಲಿಗೆ ಹೋಗಬೇಕಾದ್ರೆ ನಾವು ಈಗ ಬಸ್ ಅಂತ ಹೇಳಿ ಕಾತು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಆಟೋ ರಿಕ್ಷಾ ಇದೆ, ಆಟೋ ರಿಕ್ಷಾದವ್ರ ಹತ್ರ ಕೇಳೋಣ ಎಷ್ಟಾಗುತ್ತೆ ಅಂತ ಹೇಳಿ. ಆಟೋ ರಿಕ್ಷಾದವ್ರ ಹತ್ರ ನೇರ ಹೋಗ್ಬಿಟ್ಟು ಮಾತುಕತೆ ಮಾಡೋಣ, ಏನು ಎಷ್ಟು ಚಾರ್ಜ್ ಹೇಳ್ತಾರೆ ಏನಂತ ಹೇಳಿ. ಅವ್ರ ಹತ್ರ ಕೇಳಕ್ಕೆ ಹೋದ್ನಾ ಅಂತ ನನಗೆ ಅನಿಸ್ತು. ಆಟೋ ರಿಕ್ಷಾದವ್ರ ಹತ್ರ ಹೋಗ್ಬಿಟ್ಟು ಕೇಳಿದರೆ ಇಲ್ಲಿಂದ ಶಿವ ಟೆಂಪಲಿಗೆ 200 ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಇರೋದೇ ಇಲ್ಲಿಂದ ಇಲ್ಲಿಗೆ ಗೋಲ್ ಗುಂಬಜಿಂದ 8 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಎಷ್ಟು ಕೊಡ್ತೀರಾ ಅಂತ ಇಲ್ಲಿ, ಲಾಸ್ಟ್ 100 ರುಪೀಸ್ ಕೊಡ್ತೀನಿ ಅಂತೇಳಿ. ಲಾಸ್ಟ್ ಬೇಡ 150 ರೂಪಾಯಿ ಕೊಡಿ ಅಂತೇಳಿ. ಬೇಡ ಅಂದೆ, ಯಾಕೆ ಸುಮ್ಮನೆ 200 150 ರೂಪಾಯಿ ಎಲ್ಲ ಕೊಟ್ಬಿಟ್ಟು ಯಾಕೆ ಆಟೋ ರಿಕ್ಷಕ್ಕೆ ಹೋಗಬೇಕು? ಅದೆಲ್ಲ ತಪ್ಪದು, ಏನು ಸುಳಿಗೆ ಮಾಡೋದು ಅಂತ ಹೇಳ್ತಾರೆ ಅದಕ್ಕೆಲ್ಲ. ಆ ಥರ ಎಲ್ಲ ಒಬ್ಬರನ್ನ ಯಾವುದು ಬೇರೆ ಊರಿಂದ ಬಂದಿರೋ ಅಂತ ಹೇಳಿ ಸುಳಿಗೆ ಮಾಡಬಾರ್ದು ಯಾವುದು. ಇಲ್ಲಿಂದ 200 ರೂಪಾಯಿ ತಗೊಂಡ್ರೆ ರಿಟರ್ನ್ ಅಲ್ಲಿಂದ ಮತ್ತೊಬ್ಬರು ಇದೇ ಕಡೆಗೆ ಇಮ್ರಾನ್ ರೋಡ್ಗೆ ಹೋಗಬೇಕು ಅಂದರೆ 200 ರೂಪಾಯಿ ಅಂತ ಹೇಳಿದರೆ ಅಲ್ಲಿಗೆ 400 ಆಯಿತು. ಇನ್ನೊಂದು 2 ಟ್ರಿಪ್ ಹೊಡೆದ್ರೆ ಒಂದು 20 ದಿವಸದಿಂದ ಡ್ಯೂಟಿ ಆಯಿತು. ನಾವು ಇದೇ 200 400 ದುಡಿಬೇಕಾದ್ರೆ ಒಂದೊಂದು ಟೈಮಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಾವು ದುಡಿದಿದ್ದೆ ಕಾಸರಗೋಡಲ್ಲಿ ಆಟೋ ರಿಕ್ಷಾದಲ್ಲಿ. ಬೆಳಿಗ್ಗೆ ನಾನು 7 ಗಂಟೆಗೆಲ್ಲ ಬಂದರೆ ಮಧ್ಯಾಹ್ನ 2 ಗಂಟೆ ಆದರೂ ಕೆಲವೊಮ್ಮೆ ನನಗೆ 300 ರೂಪಾಯಿನೂ ಆಗ್ತಾ ಇರಲಿಲ್ಲ ಒಂದು ದಿವಸ. ಮಂಗಳವಾರ ಶುಕ್ರವಾರ ಇಂಥ ದಿವಸಗಳೆಲ್ಲ ಇವರು ನೋಡಿ ಎಷ್ಟು ಸುಲಭವಾಗಿ ಮಾಡ್ತಾರೆ ನೋಡಿ. ನಮ್ಮ ಕಡೆ ಎಲ್ಲ ಬಂದುಬಿಟ್ಟು ಆ ಥರ ಎಲ್ಲ 200 ಕೊಡಿ 300 ಕೊಡಿ ಅಂತ ಹೇಳಿದರೆ ಲೈಸೆನ್ಸು ಇರೋಲ್ಲ, ಆಮೇಲೆ ಆಟೋ ರಿಕ್ಷಾನೂ ಇರೋಲ್ಲ, ಎರಡೂ ಇರೋಲ್ಲ. ಎಲ್ಲ ಒಳಗೆ ಇರುತ್ತೆ, RTFಲ್ಲಿ ಇರುತ್ತೆ ಗಾಡಿ. ಲೈಸೆನ್ಸೇ ಕ್ಯಾನ್ಸಲ್ ಆಗಿಬಿಡುತ್ತೆ ನಮ್ಮದು. ನೋಡಿ ಎಷ್ಟು ಚೆನ್ನಾಗಿ ದುಡ್ಡು ಮಾಡ್ತಾರೆ. ಹೇಳುವರಿಲ್ಲ ಕೇಳುವರಿಲ್ಲ ಇಲ್ಲಿ ಯಾರಿಗೂ ಅಲ್ವಾ. ಅವರು ಹೇಳಿದ್ದೇ ರೂಲ್ಸು. ಇಷ್ಟ ಇದ್ದರೆ ಬನ್ನಿ, ಇಷ್ಟ ಇಲ್ಲ ಗೋದಾವರಿ ಬಸ್ ಸ್ಟಾಪ್ ಹತ್ರ ಮತ್ತೆ ಬಂದಿದ್ದೀನಿ. ನೋಡೋಣ ಇಲ್ಲಿಂದ ಯಾವುದಾದ್ರೂ ಬಸ್ ಸಿಗುತ್ತಾ ನೋಡೋಣ.
ನಾನು ಗೋದಾವರಿ ಜಂಕ್ಷನ್ನಿಂದ ನಾನು ಆಟೋ ರಿಕ್ಷಾದಲ್ಲಿ ಬಂದೆ. ಇಲ್ಲಿ ಶಿವಗಿರಿ ಅನ್ನುವ ಒಂದು ದೇವಸ್ಥಾನ, ಇದು ಶಿವಗಿರಿ ಅನ್ನುವ ಜಂಕ್ಷನು. ಇದು ಸಿಟಿಯಿಂದ, ವಿಜಯಪುರ ಸಿಟಿಯಿಂದ ಹೊರಗಡೆ ಇರುವಂಥದ್ದು. ನಾನು ಮೊದಲಿಗೆ ಆಟೋ ರಿಕ್ಷಾಲಿ ಕೇಳಿದಾಗ ಅವರು 200 ರೂಪಾಯಿ ಅಂತ ಹೇಳಿದರು. ನಂತರ ನಾನು 80 ರೂಪಾಯಿ ಕೊಟ್ಟು ಆಟೋ ರಿಕ್ಷಾ ಮಾಡ್ಕೊಂಡು ಬಂದೆ. ಇದು ಇಲ್ಲಿ ಪ್ರವೇಶ ಟಿಕೆಟ್ ಬಂದುಬಿಟ್ಟು 20 ರೂಪಾಯಿ ಇದೆ. ಆಮೇಲೆ ಇದು ಶಿವಗಿರಿ ದೇವಸ್ಥಾನ ಬಂದುಬಿಟ್ಟು 18 ವರ್ಷ ಆಯ್ತು ಅಂತ ಹೇಳಿದರು. ನನಗೆ ಆವತ್ತು 11 ವರ್ಷದ ಹಿಂದೆ ಬಂದಿದ್ದಾಗ ನಾನು ವಿಜಯಪುರದಲ್ಲಿ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಏನಿದೆ ನೋಡುವಂಥದ್ದು ಅಂತ ಕೇಳಿದಾಗ, ಮೊದಲ ಬಾರಿ ಬಂದು ಕೇಳಿದಾಗ ಅಲ್ಲಿದ್ದವ್ರು ಯಾರೂ ನನಗೆ ಹೇಳಲೇ ಇಲ್ಲ ಶಿವಗಿರಿ ಅಂತ ಹೇಳುವ ಒಂದು ಪ್ಲೇಸ್ ಇದೆ ಅಂತ ಹೇಳಲೇ ಇಲ್ಲ. ಆದರೆ ಆವಾಗಲೇ ಇಲ್ಲಿ ಬಂದು ಕೇಳಿದಾಗ ಇವರು ಈಗ ಹೇಳ್ತಾರೆ 18 ವರ್ಷ ಆಗಿದೆ ಅಂತೇಳಿ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಶಿವ ಟೆಂಪಲ್ ಎಲ್ಲ ನೋಡಿಬಿಟ್ಟು ಭಾಳ ಅದ್ಭುತವಾಗಿದೆ, ಭಾಳ ಚೆನ್ನಾಗಿರುವಂಥದ್ದು. ಆಮೇಲೆ ಇಲ್ಲಿಗೆ ಬಸ್ ಟೈಮಿಂಗ್ಸ್ ಇರುವಂಥದ್ದು. ಬಸ್ ನಿಮಗೆ ಆವಾಗ ಸಿಕ್ಕಲ್ಲ, ಆಟೋ ರಿಕ್ಷಾ ಮಾಡ್ಕೊಂಡು ಆಟೋ ರಿಕ್ಷಾಲ್ಲೇ ಬಂದು ಹೋಗಬೇಕು. ಸ್ವಂತ ಗಾಡಿ ಇದ್ದರೆ ಪರವಾಗಿಲ್ಲ. ಆಮೇಲೆ ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದರೆ, ಶಿವಗಿರಿಯಲ್ಲಿ ಹೊಸ ವಿಶೇಷ ಏನಪ್ಪ ಅಂತ ಹೇಳಿದರೆ, ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡ ಕಾರ್ಯ ಆಗಬೇಕು ಅಂತ ಇದ್ದರೆ ಒಂದು ತೆಂಗಿನಕಾಯಿ ಅನ್ನು ಅಲ್ಲಿ ಕಟ್ಟಬೇಕಂತೆ. ಆ ತೆಂಗಿನಕಾಯಿಯನ್ನು ಕಟ್ಟಿ ಕೆಲಸ ಆದಮೇಲೆ ಬಂದು ಬಿಚ್ಕೊಂಡು ಅದನ್ನು ಒಳ್ಳೆಯ, ಅಂದರೆ ಈಗ ಏನು ತುಂಗಭದ್ರಾ ನದಿ, ಆಮೇಲೆ ಶ್ರೀರಂಗಪಟ್ಟಣ ಈ ಥರ ಅಂತ ನೇತ್ರಾವತಿ ನದಿ ಅಂತ ಸ್ಥಳ ಇದೆ. ಆ ನದಿಯಲ್ಲಿ ಹೋಗಿ ಆ ತೆಂಗಿನಕಾಯಿಯನ್ನು ಬಿಡುವಂಥದ್ದು. ಮೇಲೆ ಇಲ್ಲೇ ಇದ್ದರೆ ಆ ತೆಂಗಿನಕಾಯಿಯನ್ನು ನಾವು ಮನೆಯಲ್ಲಿ ಇಟ್ಟು ಡೈಲಿ ಪೂಜೆ ಮಾಡುವಂಥದ್ದು ಮಾಡ್ಬೋದು. ನಾನು ಆವಾಗಲೇ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಅದರ ಒಳಗಡೆ ನಮಗೆ ಏನೂ ಹೇಳುವಾಗಿಲ್ಲ, ಹಾಗಾಗಿ ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದೀನಿ. ಹಾಗಾದರೆ ನಾನು ವಿಜಯಪುರದ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬಾಯ್ ಬಾಯ್.